ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಭಾರತದ ಜನಗಣತಿ 2027. ಸೊ ಇವಾಗ ನಡೀತಾ ಇರತಕ್ಕಂಥದ್ದು ಮನೆಪಟ್ಟಿ ಮತ್ತು ಮನೆಗಣತಿ HLO ಹೌಸ್ ಲಿಸ್ಟ್ ಆಪರೇಷನ್ 2026. ಸೊ ಗಣತಿಯ ಸರಳೀಕರಣಕ್ಕಾಗಿ ಇಲ್ಲಿ ನಾನೊಂದು ಫಾರ್ಮೆಟನ್ನು ರೆಡಿ ಮಾಡಿದ್ದೀನಿ. ಸೊ ನನಗೆ ಒಂದು ತರಬೇತಿ ಮತ್ತು ನನ್ನ ಒಂದು ಫೀಲ್ಡ್ ಟ್ರೈನರ್ ಒಂದು ಗೆಳೆಯರ ಒಂದು ಸಹ ಚರ್ಚೆಯಿಂದ ಸೊ ನಾನೇನು ಮಾಡಿದ್ದೀನಿ, ಒಂದು ನಮೂನೆಯನ್ನು ಫಾರ್ಮೆಟನ್ನು ಮಾಡಿದ್ದೀನಿ. ಸೊ ಇದನ್ನು ಏನು ನಂಬ್ರಿಂಗನ್ನು ಏನು ಮಾಡ್ತಿರಲ್ಲ, ಸೊ ಮನೆಪಟ್ಟಿ ಕಾರ್ಯಾಚರಣೆಯನ್ನು ಮಾಡಲಿಕ್ಕಿರ್ತಕ್ಕಂಥ ಮೊದಲ 3 ದಿನದಲ್ಲೇ ಇದನ್ನು ನೀವು ಮಾಡ್ಕೊಂಡಿದ್ರೆ ಸೊ ಖಂಡಿತವಾಗಿ ನಿಮ್ಮ ಗಣತಿ ಒಂದು 60-70% ಕ್ಲಿಯರ್ ಆಗ್ತದೆ. ಓಕೆ, ಅಂದರೆ ಈ ಮುಂದಿನ ಮೊದಲ 3 ದಿನಗಳಲ್ಲಿ ಮಾಡ್ತಕ್ಕಂಥ ಈ ಕೆಲಸ ನಿಮ್ಮ ಒಂದು ತಿಂಗಳ ಕೆಲಸಕ್ಕೆ ಏನಾಗ್ತದಪ್ಪ ಅಂತಂದ್ರೆ ತಳಪಾಯವನ್ನು ಹಾಕ್ತದೆ. ಸೊ ಯಾವ ಥರನಾಗಿ ನಾವು ಫಾರ್ಮೆಟನ್ನು ರೆಡಿ ಮಾಡಿದ್ದೀನಿ ಅನ್ನೋದನ್ನು ಒಂದು ಮಾಡೆಲ್ ಆಗಿನೂ ಕೂಡ ನಾನು ನಿಮಗೆ ಬರೋದು ತೋರಿಸ್ತೀನಿ. ಸೊ ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ. ಇದಕ್ಕಿಂತ ಮುಂಚೆ ನಾನು 2 ವಿಡಿಯೋಗಳನ್ನು ಹಾಕಿದ್ದೀನಿ. ಫಸ್ಟ್ ವಿಡಿಯೋ ಬಂದುಬಿಟ್ಟು ಲೇಔಟ್ ಮ್ಯಾಪನ್ನು ಯಾವ ಥರನಾಗಿ ರಚನೆ ಮಾಡ್ತೀರಿ ಅದು ಒಂದು. ಸೆಕೆಂಡು, ಈ ಲೇಔಟ್ ಮ್ಯಾಪನ್ನು ರಚನೆ ಮಾಡುವಾಗ ಏನೆಲ್ಲ ವರ್ಕ್ಗಳನ್ನು ಮಾಡಬೇಕು, ಯಾವ ಅಂಶಗಳನ್ನು ನೆನಪಿಟ್ಕೋಬೇಕು, ಯಾವ ಅಂಶ ಇಲ್ಲ, ಅವು 2 ವಿಡಿಯೋಗಳನ್ನು ನೋಡಿ. ಮತ್ತು ಮುಂದೆ ಇದೇ ಥರನಾಗಿರ್ತಕ್ಕಂಥ ಮನೆಪಟ್ಟಿ ಮತ್ತು ಮನೆಗಣತಿಯ ಕಾರ್ಯದ ವಿಡಿಯೋಗಳು ನಿಮಗಾಗಿ ಬರ್ತಾ ಇರ್ತವೆ. ಸೊ ದಯಮಾಡಿ ನೋಡಿ, ವಿಡಿಯೋ ಹೇಗೆ ಅನಿಸಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಒಂದು ಮಾತು, ಸೊ ದಯಮಾಡಿ ತಾವೆಲ್ಲರೂ ಕೂಡ ನಿಮಗೆ ಕೊಟ್ಟಿರ್ತಕ್ಕಂಥ ಸೆನ್ಸಸ್ನ ಕೈಪಿಡಿಗಳನ್ನು ಓದಿ. ಓಕೆ, ಸೆನ್ಸಸ್ ಕೈಪಿಡಿಯನ್ನು ಓದಿ ಕ್ಲಿಯರ್ ಮಾಡ್ಕೊಂಡಿದ್ರೆ ಮಾತ್ರ ನಾವು ಫೀಲ್ಡಲ್ಲಿ ಇಳಿದು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ. ನಮ್ಮ ಡೌಟ್ಗಳು ಏನಾಗ್ತಾವಪ್ಪ ಅಂದರೆ ಡೌಟ್ ಆಗಿಯೇ ಉಳಿತಾವೆ. ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಸಂದೇಹಗಳಿದ್ದರೆ ಕಮೆಂಟಲ್ಲಿ ಕೊಡ್ಬೋದು, ಅಥವಾ ನಿಮ್ಮ ಹೋಬಳಿ ತಾಲೂಕಿನ ಫೀಲ್ಡ್ ಟ್ರೈನರ್ಸ್ ಇರ್ತಾರೆ, ಚಾರ್ಜ್ ಆಫೀಸರ್ಸ್ಗಳು ಇರ್ತಾರೆ, ಅವ್ರ ಕಡೆಯೂ ಮಾಹಿತಿಯನ್ನು ಪಡಿಬೋದು. ಒಂದು ಹ್ಯಾಂಡ್ ಬುಕ್ ಓದಿದರೆ ಸಾಕು, ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದೇಹಗಳು ಬರೋದಿಲ್ಲ. ಓಕೆ, ಅದು ಮಾತ್ರ ಸತ್ಯ ಅಂತಕ್ಕಂಥದ್ದು ಹೇಳ್ತಾ, ಇಲ್ಲಿ ನಾನೇ ಒಂದು ಮಾಡಿರ್ತಕ್ಕಂಥ ಫಾರ್ಮೇಟು ಡ್ರೈವಲ್ಲಿ PDF ಅನ್ನು ಹಾಕಿದ್ದೀನಿ, ಅದನ್ನು ಯೂಸ್ ಮಾಡಿಕೊಡ್ರಿ. ಅಥವಾ ನಿಮ್ಮದೇ ಮತ್ತೆ ಹೊಸದಾಗಿ ಏನಾದರೂ ನೀವು ಕಾಲಮ್ಗಳನ್ನು ಸೇರ್ಪಡೆ ಮಾಡ್ಕೊಂಡಿದ್ರೆ ಸೇರ್ಪಡೆ ಮಾಡಿ. ಬಟ್ ಇದು ಒಂದು 3 ದಿನದಲ್ಲಿ ಮಾಡಿದರೆ ನನಗನ್ಸುತ್ತೆ ಬಹಳ ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ಮಾಹಿತಿ, ಒಂದು ಅಂಕಿ ಸಂಖ್ಯೆಗಳು ನಿಮ್ಗೆ ಏನಾಗ್ತಾವಪ್ಪ ಅಂತಂದರೆ ಸಿಗ್ತಾವೆ. ಸೊ ಯಾವ ಥರ ಇದೆ ಅನ್ನೋದನ್ನು ತೋರಿಸ್ತೀನಿ, ಒಂದೆರಡು ಬರೆದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಎಸ್, ಭಾರತದ ಜನಗಣತಿ 2027 ಮನೆಪಟ್ಟಿ ಮತ್ತು ಮನೆಗಣತಿ ಗಣತಿಯ ಸರಳೀಕರಣದ ಸಲುವಾಗಿ ಮಾಹಿತಿ ಸಂಗ್ರಹದ ನಮೂನೆ ಅಂತ ನಾವೇ ಮಾಡಿದ್ದೀವಿ. ಸೊ ಜಸ್ಟ್ ನೀವು ಒಂದು ಬ್ಲಾಕ್ ಸಂಖ್ಯೆಗಳನ್ನು ಹಾಕ್ಕೊಡ್ರಿ. ಸೊ ನಾನು ಬ್ಲಾಕ್ ಸಂಖ್ಯೆ 021 ಅಂತ ಬರೆದಿದ್ದೀನಿ. ಸೊ ನಿಮ್ಮ ಹೆಸರುಗಳನ್ನು ಸಹಿತ ಬರಿಬೋದು. ಸೊ ನಾನು ಹೆಸರು ಬರಿತೀನಿ, ಸೊ ಸದಾನಂದ ಅಂತ ನಾನು ಬರೆದಿದ್ದೀನಿ. ಸೊ ನಿಮ್ಮ ಜಸ್ಟ್ ಇದೊಂದು ರಫ್ ವರ್ಕು. ಸೊ ಜಸ್ಟ್ ಆದರೂ ಕೂಡ ಈ ಕೆಲಸ ಬಹಳ ವರ್ಕ್ ಆಗ್ತದೆ. ಸೊ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಈಗ ಫಸ್ಟ್ ನೀವೇನು ಮಾಡಿತೀರ ಅಂತಂದರೆ ಒಂದು ಕಟ್ಟಡ ಸಂಖ್ಯೆಯನ್ನು ಕೊಡ್ತೀರಿ. ಓಕೆ, ಸೊ ಕಟ್ಟಡ ಸಂಖ್ಯೆಯನ್ನು ಕೊಡುವಾಗ ಏನು ಮಾಡಬೇಕು, CN ಅಂತಲೇ ಸ್ಟಾರ್ಟ್ ಮಾಡಬೇಕು. ಸೊ CN 1 ಅಂತ ಬರೆದಿದ್ದೀನಿ. ಓಕೆನಾ. ಕಟ್ಟಡದ ವಿಧ, ಸೊ ಇದು ನಿಮಗೆ ಮ್ಯಾಪ್ ಹಾಕಲಿಕ್ಕೂ ಕೂಡ ಯೂಸ್ ಆಗ್ತದೆ. ಸೊ ಚೌಕ ಹಾಕಿದ್ದಂದ್ರೆ ಏನಾಗ್ತದೆ, ಅದು ಪಕ್ಕಾ ಮನೆ, ವಾಸ ಮನೆ. ಓಕೆ, ಎಸ್. ಈ 1ನೇ ಕಟ್ಟಡದ ಸಂಖ್ಯೆಯಲ್ಲಿರ್ತಕ್ಕಂಥ ಒಟ್ಟು ಜನಗಣತಿ ಮನೆಗಳ ಸಂಖ್ಯೆ ಎಷ್ಟಿದ್ದಾವೆ, ಕೇವಲ 1. ಇದು ಮಾತ್ರ ನಿಮಗೆ ಗೊತ್ತಿರಬೇಕು. ಇದು 4 ಡಿಜಿಟ್ದಲ್ಲಿ ಇರ್ತಕ್ಕಂಥದ್ದು ಇರ್ತದೆ. ಸೊ 4 ಡಿಜಿಟು, ಸೊ 001 ಅಂತ ಬರೀರಿ. ಕುಟುಂಬದ ಸಂಖ್ಯೆ ಗಣತಿ ಮಾಡುವಾಗ ಆಟೋ ಜನ್ರೇಟ್ ಆಗ್ತದೆ. ಇದು ಕೇವಲ 3 ಡಿಜಿಟ್ ಇರ್ತದೆ, 001 ಅಂತ. ಸೊ ಮೊದಲ ಅಂದರೆ 1ನೇ ಕಟ್ಟಡದಲ್ಲಿ 1 ಜನಗಣತಿ ಮನೆ ಇದೆ, ಅದರಲ್ಲಿರ್ತಕ್ಕಂಥ ಕುಟುಂಬಗಳ ಸಂಖ್ಯೆ 1. ಸೊ ಹೆಸರು ಬರೀತೀರಿ. ಸೊ ಜಸ್ಟ್ ನಾನು ಕೂಡ ಇಲ್ಲಿ ಹೆಸರೇನು ಬರೆದಿದ್ದೀನಿ ಅಂತಂದರೆ ಆ ಮುಖ್ಯಸ್ಥ ರಾಜು ಅಂತ ಇದೆ. ಓಕೆ, ಸೊ ರಾಜು HK ಅಂತ ನಾನು ಏನು ಮಾಡಿದ್ದೀನಿ ಬರೆದಿದ್ದೀನಿ. ಈ ಒಂದು ಏನಾಗ್ತದಪ್ಪ ಅಂದರೆ ನಿಮಗೆ ಮ್ಯಾಪ್ ಮಾಡಲಿಕ್ಕೂ ಯೂಸ್ ಆಗ್ತದೆ. ಮತ್ತು ಎಷ್ಟು ಬ್ಲಾಕಲ್ಲಿ ಒಂದು 3 ದಿನ ಈ ಫಾರ್ಮೇಟನ್ನು ರೆಡಿ ಮಾಡ್ಕೊಂಡಿದ್ರೆ ಎಷ್ಟು ಕಟ್ಟಡಗಳು ಸಿಗ್ತಾವೆ. ಫಾರ್ ಎಕ್ಸಾಂಪಲ್ ನನ್ನಲ್ಲಿರ್ತಕ್ಕಂಥ ಒಟ್ಟು ಕಟ್ಟಡಗಳು ಎಷ್ಟು, 180 ಕಟ್ಟಡಗಳು ಇದ್ದಾವೆ. ಒಟ್ಟು ನನ್ನಲ್ಲಿರ್ತಕ್ಕಂಥ ಜನಗಣತಿ ಮನೆ ಸಂಖ್ಯೆಗಳು ಎಷ್ಟಿದ್ದಾವೆ, ಸೊ ಟೋಟಲ್ ಆಗಿರ್ತಕ್ಕಂಥ ಜನಗಣತಿ ಮನೆಗಳ ಸಂಖ್ಯೆ ಬಂದಿರತಕ್ಕಂಥದ್ದು 250. ಒಟ್ಟು ಕುಟುಂಬಗಳ ಸಂಖ್ಯೆ ಎಷ್ಟಿದ್ದಾವೆ, ಒಟ್ಟು ಕುಟುಂಬಗಳ ಸಂಖ್ಯೆ ಬಂದಿರತಕ್ಕಂಥದ್ದು 300. ಓಕೆ, ಈ ಥರನಾಗಿರ್ತಕ್ಕಂಥ 3 ದಿನದಲ್ಲಿ ನೀವೇನು ಮಾಡ್ಬೋದು, ಅಂದಾಜು ಮಾಡಿ ಪ್ರತಿದಿನ ಎಷ್ಟು ಗಣತಿ ಕಾರ್ಯಗಳನ್ನು ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ 180 ಕಟ್ಟಡಗಳಿದ್ದಾವೆ, 250 ಜನಗಣತಿ ಮನೆ ಇದ್ದಾವೆ ಅಂದರೆ ಪ್ರತಿದಿನ ನೀವು ಮಾಡ್ತಕ್ಕಂಥದ್ದು 5-6 ಮನೆಗಳನ್ನು ಕೂಡ ನೀವು ಮಾಡಿ 1 ತಿಂಗಳಲ್ಲಿ ಮುಗಿಸ್ಬೋದು, 8 ದಿನದಲ್ಲಿನೂ ಕೂಡ ಮುಗಿಸ್ಬೋದು. ಓಕೆ, ಸೊ ನಿಮಗೆ ಒಂದೊಂದು ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಸೊ ಇದನ್ನು ಈ ಥರ ಬರೆದ್ರಿ. ಇನ್ನು ಸೆಕೆಂಡಿಗೆ ಬರೀರಿ, ಅದು ಕಟ್ಟಡ ಸಂಖ್ಯೆ ಏನು ಹಾಕಿರ್ತೀರಿ, CN 2 ಹಾಕಿರ್ತೀರಿ. ಓಕೆ, ಸೊ ಅದು ಕಟ್ಟಡದ ವಿಧ ಬಂದುಬಿಟ್ಟು ಏನಿದೆ, ಎಸ್, ಇದು ಒಂದು ಕಚ್ಚಾ ಮನೆ ತೋರಿಸೋಣ. ಓಕೆ, ಸೊ ಕಚ್ಚಾ ಮನೆ ಇದರಲ್ಲಿರ್ತಕ್ಕಂಥ ಜನಗಣತಿ ಮನೆ ಸಂಖ್ಯೆ ಎಸ್ ಎಷ್ಟು, ಇದು 2 ಹಾಕಿ. ಇಲ್ಲಿ ಒಟ್ಟು 2 ಕುಟುಂಬಗಳಿದಾವೆ ಅಂತ ತಿಳ್ಕೊಡ್ರಿ, 2 ಕುಟುಂಬ. ಅವಾಗೇನು ಬರೀಬೇಕು, 002. ಸೊ ಅವ್ರದ್ದು ಒಂದು ಹೆಸರನ್ನು, ಮಾಲೀಕರ ಹೆಸರನ್ನು ಬರೀತಕ್ಕಂಥದ್ದು ಪ್ರಜ್ವಲ್. ಓಕೆ, ನೆಕ್ಸ್ಟ್ ಇದೇ ಇರ್ತಕ್ಕಂಥ 2ನೇ ಕಟ್ಟಡದ ಸಂಖ್ಯೆಯಲ್ಲಿ ಇನ್ನೊಂದು ಜನಗಣತಿ ಮನೆ ಇದೆ. ಸೊ ಕುಟುಂಬ ಸಂಖ್ಯೆ ಎಷ್ಟಾಯಿತು, 3 ಆಯಿತು. ಸೊ ಅದರಲ್ಲಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಎಸ್ ನವೀನ್ ಅಂತ ಇದೆ ಅಂತ ತಿಳ್ಕೊಡ್ರಿ. ಓಕೆ,
ನೆಕ್ಸ್ಟ್ ಈ ನವೀನ್ ಏನು ಮಾಡಿದಾನಪ್ಪ ಅಂತಂದರೆ ಫಸ್ಟಿಗೆ ನಾವು ಕೇಳ್ಕೊಂಡು ಬಿಡೋದು, ಯಾಕಂದರೆ ಯಾರೆಲ್ಲ ಸೆಲ್ಫ್ ಎನ್ಯುಮರೇಷನ್ ಮಾಡಿದ್ದೀರಿ, ಯಾರ ಕಡೆ ಐ ಡಿ ಇದೆ ಅಂತಂದರೆ ಇಲ್ಲಿ ಶರಾ ಕಾಲಮಲ್ಲಿ ನೀವೇನು ಬರಿಬೋದು, SE ಅಂತ ಬರಿಬೋದು, ಸೆಲ್ಫ್ ಎನ್ಯುಮರೇಷನ್ ಅಂತ ಬರಿಬೋದು. ಯಾಕಂದರೆ ಗಣತಿಯ ಲಾಸ್ಟಿಗೆ ನೀವು ಏನು ಮಾಡಬೇಕಾಗದ ಅಂತಂದರೆ ನೀವು ಫೀಲ್ಡಲ್ಲಿ ಮಾಡಿರ್ತಕ್ಕಂಥ ಮನೆಗಳ ಸಂಖ್ಯೆಯನ್ನು ಕೊಡಬೇಕು. ಸೊ ಎಷ್ಟು ನೀವು HLOದಲ್ಲಿ ಇರ್ತಕ್ಕಂಥ ಮನೆಗಳನ್ನು ಮಾಡಿದ್ದೀರಿ, ಎಷ್ಟು SEಗಳನ್ನು ತೊಗೊಂಡಿದ್ದಾರೆ, ಎಷ್ಟು ಸೆಲ್ಫ್ ಎನ್ಯುಮರೇಷನನ್ನು ಮಾಡಿದ್ದಾರೆ. ಸೊ ಈ ತನ್ನಾಗಿರ್ತಕ್ಕಂಥ ನೀವು SE ಅಂತ ಬರೋದು ಶರಾ ಕಾಲಮಲ್ಲಿ ಬರಿಬೋದು, ಅಥವಾ ಇನ್ ಕೇಸ್ ನೀವು ಏನು ಮಾಡ್ಬೋದು ಅವ್ರ ಐ ಡಿಗಳನ್ನು ಸಹಿತ ನೀವು ಮೆನ್ಷನ್ ಮಾಡ್ಬೋದು. ಸೊ ಈ ರಫ್ ವರ್ಕಲ್ಲಿ ನಿಮ್ದು ಎಲ್ಲ ಕೆಲಸ ಏನಾಗ್ತದಪ್ಪ ಅಂದ್ರೆ ಮಾಡಿ ಹೋಗ್ತದೆ. ಓಕೆನಾ. ಇನ್ನು ನೆಕ್ಸ್ಟ್ ಏನಾಗಿದೆ ಅಂತಂದರೆ ಇಲ್ಲಿ ಒಂದು ಮೂರನೇದು ಮನೆ ತೊಗೊಳ್ಳೋಣ. ಸೊ ಮೂರನೇ ಕಟ್ಟಡ ಸಂಖ್ಯೆ ಬಂದುಬಿಟ್ಟು CN3 ಅಂತ ಹಾಕೋಣ. ಇದು ಕಟ್ಟಡದ ವಿಧ ಬಂದುಬಿಟ್ಟು ಪಕ್ಕಾ ಅದ. ಓಕೆ, ಇದು ಜನಗಣತಿ ಮನೆ ಸಂಖ್ಯೆ, ಇಲ್ಲಿರ್ತಕ್ಕಂಥ ಜನಗಣತಿ ಮನೆ ಸಂಖ್ಯೆ ಬಂದುಬಿಟ್ಟು 003. ಸೊ ಇದು ಕುಟುಂಬದ ಸಂಖ್ಯೆ ಏನದು, ಇದು ಶಾಲೆ ಇದೆ ಅಂತ ತಿಳ್ಕೊಡ್ರಿ. ಸೊ ಶಾಲೆ ಅಂದರೆ ಸಂಸ್ಥಾ ರೂಪದ ಕಟ್ಟಡ ಬರ್ತದೆ. ಇಲ್ಲಿ ಏನಾಗೋದಪ್ಪ ಅಂದ್ರೆ 999 ಅಂತ ಬರಿತೀವಿ. ಇದಕ್ಕೆ ಯಾರು ಕುಟುಂಬಸ್ಥರು ಇಲ್ಲ. ಈಗ ಏನು ಸಮಸ್ಯೆ ಆಗ್ತದೆ ಅಂದ್ರೆ ಇಲ್ಲಿ ಒಂದು ಹೊಸ ಕಟ್ಟಡವಂತ ನಾವು ನೆಕ್ಸ್ಟ್ ತಿರುಗುವಾಗ ನಮಗೆ ಮುಂದೆ ಮತ್ತೆ ಜನಗಣತಿ ಮಾಡುವಾಗ ಗೊತ್ತಾಗ್ತದೆ. ಅಂದರೆ ಕಟ್ಟಡ ಸಂಖ್ಯೆ 2 ಮತ್ತು ಕಟ್ಟಡ ಸಂಖ್ಯೆ 3ರ ಮಧ್ಯದಲ್ಲಿ ಏನೋ ಒಂದು ಕುಟುಂಬ ಇದೆ ಅಂತ ನಮಗೆ ಆಮೇಲೆ ಜನಗಣತಿ ಕೆಲಸವನ್ನು ಮಾಡುವಾಗ ಗೊತ್ತಾಗ್ತಂದರೆ ಜಸ್ಟ್ ಇಲ್ಲಿ ಏನು ಮಾಡಬೇಕಂದ್ರೆ 2/1 ಅಂತ ಬರಿತೀರಿ. ಸೊ 2/1 ಅಂತ ಬರೋದು ಅಲ್ಲೇನು ಬರೆಯೋದು, ಒಂದು ಹೊಸ ಕಟ್ಟಡ ಆಗಿದೆ ಅಂತ ನೀವೇನು ಮಾಡ್ಬೋದು ಇಲ್ಲಿ ಸೂಚಿಸ್ಬೋದು, ಅಥವಾ ಇಲ್ಲಿನೂ ಕೂಡ ನೀವು ಬರಿಬೋದು. ಅಂದರೆ ಸೊ ಈ ಒಂದು ಫಾರ್ಮೆಟನ್ನು ನಾನು ಮಾಡಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ನಿಮ್ಮ 30 ದಿನಗಳ ಜನಗಣತಿ ಕಾರ್ಯದಲ್ಲಿ ನಿಮಗೆ ಡಾಟಾ ಏನಾಗ್ತದಪ್ಪ ಅಂದ್ರೆ ಸಿಗ್ತದೆ. ಓಕೆ, ಸೊ ಜಸ್ಟ್ ನೀವು ಫಸ್ಟ್ ಏನು ಮಾಡ್ಕೊಡ್ರಿ, ಕ್ರಮ ಸಂಖ್ಯೆ, ಕಟ್ಟಡ ಸಂಖ್ಯೆ CN ಅಂತ ಹಾಕೋತೋಗ್ರಿ. ಈ ಕಟ್ಟಡದ ವಿಧ ಏನಿದೆಲ್ಲ ಇದು ನಿಮಗೆ ಮ್ಯಾಪ್ ಮಾಡಲಿಕ್ಕೆ ಭಾಳ ಯೂಸ್ ಆಗ್ತದೆ. ಓಕೆ, 1ನೇ ಮನೆ ಇರ್ತಕ್ಕಂಥದ್ದು ಪಕ್ಕಾ, 2ನೇ ಮನೆ ಇರ್ತಕ್ಕಂಥದ್ದು ಕಚ್ಚಾ, ಇದು ಪಕ್ಕಾ ವಾಸ, ಕಚ್ಚಾ ವಾಸ, ಪಕ್ಕಾ ವಾಸ. ಓಕೆ, ನೆಕ್ಸ್ಟ್ ಇರ್ತಕ್ಕಂಥದ್ದು ವಾಸೇತರಗಳು ಕೂಡ ಬರಿಬೋದು. ಇದು ಜನಗಣತಿ ಮನೆ ಸಂಖ್ಯೆ ನಿಮಗೆ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದು ನಿಮಗೆ ಗೊತ್ತಾಗ್ತದೆ ಎಷ್ಟು ಜನಗಣತಿ ಮನೆ ಸಂಖ್ಯೆಗಳು ಬಂದಾವ, ನಿಮ್ಮಲ್ಲಿರ್ತಕ್ಕಂಥ ಎಷ್ಟು ಕುಟುಂಬಗಳ ಸಂಖ್ಯೆ ಬಂದಾವ. ಇವು 4 ಡಿಜಿಟ್ ಬರೀರಿ, ಇವು 3 ಡಿಜಿಟ್ ಬರೀರಿ. ಮತ್ತು ಕುಟುಂಬದ ಸಂಖ್ಯೆ ಆಟೋ ಜನರೇಟ್ ಆಗ್ತದೆ, ಅದು ಆ್ಯಪಲ್ಲೇ ಬರ್ತದೆ, ನಿಮಗೆ ಗೊತ್ತಿಲ್ಲ, ಬಟ್ ನಿಮಗೂ ಅಂದಾಜು ಏನಾಗ್ತದಪ್ಪ ಅಂದ್ರೆ ಗೊತ್ತಾಗ್ತದೆ. ಆಮೇಲೆ ನಿಮಗೆ ಏನಾದರೂ ಗೊತ್ತಾಗ್ತದೆ ಅಂದ್ರೆ ಕುಟುಂಬದ ಮುಖ್ಯಸ್ಥರ ಹೆಸರು ಅಥವಾ ಅವ್ರದ್ದು ಏನಾದರೂ ಕಾಂಟ್ಯಾಕ್ಟ್ ನಂಬರ್, ಅಂದರೆ ನೀವು ಯಾವತ್ತು ದಿನ ಬರ್ತೀರಿ ಯಾವುದಿಲ್ಲ ಅವ್ರಿಗೆ ನೀವು ಅಡ್ವಾನ್ಸಾಗಿ ಇನ್ಫಾರ್ಮ್ ಮಾಡ್ಬೋದು. ಇಲ್ಲಿ ಶರಾದಲ್ಲಿ ಇನ್ ಕೇಸ್ ಯಾರಾದರೂ SE ಮಾಡ್ಕೊಂಡಿದ್ರೆ, ಸೆಲ್ಫ್ ಎನ್ಯುಮರೇಷನ್ ಮಾಡ್ಕೊಂಡಿದ್ರೆ ಅದನ್ನ ನಂಬರ್ ಬರ್ಕೊಡ್ರಿ, ಅಥವಾ ಹೊಸ ಕಟ್ಟಡ ಆಗಿತ್ತಂದ್ರೆ ಏನು ಮಾಡಿರಿ ಅಲ್ಲಿ ನೀವು ಏನು ಮಾಡಿರಿ ಅಂತಂದ್ರೆ ಬರ್ಕೊಡ್ರಿ. ಸೊ ಈ ಥರ ನಾನು ಒಂದು ಏನು ಮಾಡಿದ್ದೀನಿ ಫಾರ್ಮೆಟನ್ನು ಮಾಡಿ ನನ್ನ ಈಸಿಗಾಗಿ. ಸೊ ನಾನು ಕುಂತು ಟ್ರೈನಿಂಗ್ ಕೇಳಿದ ನಂತರ ನಾನು ಈ ಥರ ಫಾರ್ಮೆಟ್ ಒಂದು 2-3 ಡೇಸಲ್ಲಿ ಮಾಡಿದ್ರೆ ಸೊ ಗಣತಿ ಕಾರ್ಯ ಸಕ್ಸಸ್ ಆಗ್ಬೋದಲ್ಲ ಅಂತ ತಿಳ್ಕೊಂಡು ನಾನು ಮಾಡಿದ್ದೀನಿ. ಸೊ ಇದನ್ನು ಕೂಡ ನಿಮಗೆ ಒಳ್ಳೇದು ಅನಿಸಿದರೆ ತಾವುಗಳು ಅಪ್ಲೈಡ್ ಮಾಡ್ಬೋದು. ಇನ್ನೂ ಏನಾದರೂ ಹೊಸದು ಏನಾದರೂ ಮಾಡ್ಕೊಳ್ಬೇಕಾದ್ರೆ ಖಂಡಿತವಾಗಿ ಮಾಡ್ಕೊಳ್ಬೋದು. ಒಟ್ಟಾರೆ ಒಂದು 3 ದಿನದಲ್ಲಿ ಈ ಫಾರ್ಮೆಟನ್ನು ಮಾಡಿದರೆ ಸೊ ಮ್ಯಾಪು ಆಗ್ತದೆ, ಒಟ್ಟು ಕಟ್ಟಡಗಳ ಸಂಖ್ಯೆ ಗೊತ್ತಾಗ್ತದೆ, ಒಟ್ಟು ಜನಗಣತಿ ಮನೆಗಳ ಸಂಖ್ಯೆ ಸಿಗ್ತದೆ, ಒಟ್ಟು ಕುಟುಂಬಗಳ ಸಂಖ್ಯೆ ಸಿಗ್ತದೆ, ಎಷ್ಟು ಜನ ಸೆಲ್ಫ್ ಎನ್ಯುಮರೇಷನ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಗೊತ್ತಾಗ್ತದೆ, ಎಷ್ಟು ಹೊಸ ಕಟ್ಟಡ ಆ್ಯಡ್ ಆಗಿದ್ದಾವೆ ಅನ್ನೋದನ್ನು ಕೂಡ ನಿಮ್ಗೆ ಏನಾಗ್ತದಪ್ಪ ಅಂದರೆ ಗೊತ್ತಾಗ್ತದೆ. ಯಾಕಂದ್ರೆ ಜನಗಣತಿ ಅನ್ನೋದು ಒಂದು ಮಹತ್ತರವಾಗಿರ್ತಕ್ಕಂಥ ಸರ್ಕಾರದ ಪ್ರಗತಿಪರ ಯೋಜನೆಯ ಕಲ್ಯಾಣ. ಅಲ್ಲಿ ನಾವು ಕೆಲಸ ಮಾಡೋರು ಅಂತಂದರೆ ಒಂಥರ ದೇವರ ಮಕ್ಕಳಂತಂಗೆ. ಸೊ ಆ ಕಾರಣಕ್ಕಾಗಿ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟ್ ಮಾಡಿ. ಇದೇ ತನಾಗಿರ್ತಕ್ಕಂಥ ವಿಡಿಯೋಗಳು ಇನ್ನಷ್ಟು ಬರ್ತಾವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಇಲ್ಲಿಯವರೆಗೆ ಪೇಷನ್ಸ್ ಇಟ್ಟು ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಇದು ಕೇವಲ ನನಗೆ ತಿಳಿದಿರ್ತಕ್ಕಂಥ ಒಂದು ಗೈಡ್ ಮಾಡಿದ್ದೀನಿ. ನಿಮ್ಮ ವಿವೇಚನೆಗೆ ತಕ್ಕಂತೆ ನೀವು ಕೂಡ ಏನು ಮಾಡ್ಬೋದು, ಪ್ರಿಪೇರ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು.